ಬೆಳಗಾವಿ ಮಹಾನಗರ ಪಾಲಿಕೆ ತೆರವು ಕಾರ್ಯಾಚರಣೆಯನ್ನ ಭರ್ಜರಿಯಾಗಿ ನಡೆಸಿದೆ. ನಾಲಾಗಳ ಮೇಲೆ ಶೆಡ್ಗಳನ್ನು ನಿರ್ಮಾಣ ಮಾಡಿದ್ದನ್ನ ಈಗ ನೆಲಸಮಗೊಳಿಸುವಂತಹ ಕೆಲಸ ಆಗಿದೆ. ನಾಲಾ ಒತ್ತುವರಿ ಮಾಡಿಕೊಂಡಿದ್ದ ಶೆಡ್ಗಳನ್ನು ತೆರವು ಮಾಡಿದ್ದಾರೆ. ವಡಗಾವಿಯ ಆನಂದ ನಗರದಲ್ಲಿ ಈ ರೀತಿ ಅಕ್ರಮವಾಗಿ ನಿರ್ಮಾಣಗೊಂಡಿದ್ದ ಶೆಡ್ಗಳ ತೆರವು ಮಾಡಿರುವಂತಹದ್ದು. ಈ ವೇಳೆ ಅಧಿಕಾರಿಗಳು ಕುಟುಂಬಸ್ಥರ ನಡುವೆ ವಾಗ್ವಾದವೇ ನಡೆದಿದೆ. ಕಳೆದ 45 ವರ್ಷಗಳಿಂದ ನಾವಿಲ್ಲಿ ವಾಸ ಮಾಡ್ತಾ ಇದ್ದೇವೆ, ಏಕಾಏಕಿ ಈ ರೀತಿ ತೆರವು ಮಾಡಿದರೆ ಹೇಗೆ ಅಂತ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ನಾಲಾ ನಿರ್ಮಾಣಕ್ಕೆ ಈ 3 ಶೆಡ್ಗಳು ಅಡ್ಡಿಯಾಗಿದ್ವು. ಪೊಲೀಸ್ ಭದ್ರತೆಯಲ್ಲಿ ಈ ಶೆಡ್ಗಳನ್ನು ಈಗ ಅಧಿಕಾರಿಗಳು ತೆರವು ಮಾಡಿದ್ದಾರೆ. ನಾಲಾ ಈ 3 ಶೆಡ್ಗಳಿಂದನೇ ಅಪೂರ್ಣವಾಗಿತ್ತು. ಈ ಹಿನ್ನೆಲೆ ಮಳೆ ಆದಾಗೊಮ್ಮೆ ಇನ್ನುಳಿದ ಮನೆಗಳಿಗೆ ನೀರು ನುಗ್ತಾ ಇತ್ತಂತೆ. ಕಳೆದ 1 ವಾರಗಳ ಹಿಂದಷ್ಟೇ ಮಳೆಯಿಂದ 40ಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿತ್ತು. ಕಾರಣ ನಾಲಾದ ಮೇಲೆ ಈ ಮನೆಗಳು ಶೆಡ್ಗಳು ನಿರ್ಮಾಣ ಆಗಿದ್ದು ಅವುಗಳನ್ನು ತೆರವು ಮಾಡುವಂತಹ ಕೆಲಸ ಈಗ ಪೊಲೀಸ್ ಭದ್ರತೆಯೊಂದಿಗೆ ಅಧಿಕಾರಿಗಳಿಂದ ಆಗಿದೆ. ಅದನ್ನು ತಾವು ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಪಟಾತ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೈಲಾರಿ, ಅಕ್ರಮವಾಗಿ ಶೆಡ್ಗಳನ್ನ ನಿರ್ಮಿಸಿದ್ರು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಪಾಲಿಕೆ ಅಧಿಕಾರಿಗಳಿಗೆ ಆಸ್ ಪರ್ ರೆಕಾರ್ಡ್ಸ್ ಗೊತ್ತಾಗಿದೆ. ಅದ್ರ ಮೇಲೆಯೂ ಕೂಡ ಕುಟುಂಬಸ್ಥರು ಒಂದು ಮಾತನ್ನ ಹೇಳ್ತಾ ಇರೋದು, 40 ವರ್ಷದಿಂದ ನಾವಿಲ್ಲಿದ್ದೀವಿ, ಏಕಾಏಕಿ ಬಂದು ಈ ರೀತಿ ಶೆಡ್ಗಳನ್ನು ತೆರವು ಮಾಡಿದ್ರೆ ಹೇಗೆ ಅಂತ. ಪಾಲಿಕೆಯವರಿಗೆ ನೋಟಿಸ್ ಕೊಡುವಂತ ಅವಶ್ಯಕತೆ ಇರೋದಿಲ್ಲ ಅಂತ ಅನ್ಕೋತೀನಿ, ಅಥವಾ ಅವಶ್ಯಕತೆ ಇದ್ರೂ ನೋಟಿಸ್ ಕೊಟ್ಟಿದ್ರ ಹೇಗೆ? ಸದ್ಯಕ್ಕಿನ ಅಪ್ಡೇಟ್ಸ್ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಖಂಡಿತ ಶ್ರೀಪಾದ್, ಈ ಏನು ಬೆಳಗಾವಿ ಆನಂದ್ ನಗರದಲ್ಲಿರುವಂಥ ಕುಟುಂಬಸ್ಥರು ಸುಮಾರು 45 ವರ್ಷಗಳಿಂದ ಕೂಡ ಇಲ್ಲಿ ಶೆಡ್ಡನ್ನು ನಿರ್ಮಾಣ ಮಾಡಿಕೊಂಡು ಜೀವನವನ್ನು ಮಾಡ್ತಿದ್ರು. ಆದರೆ ಏಕಾಏಕಿ ಯಾವುದೇ ಆದಂಥ ನೋಟಿಸನ್ನು ಕೊಡದೆ ಇಲ್ಲಿರುವಂಥ ಶೆಡ್ಗಳನ್ನು ತೆರವು ಮಾಡಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ನಾಲಾ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನೋ ಒಂದು ಆರೋಪದಿಂದ ಈ ಒಂದು ಏನು ಇಲ್ಲಿರುವಂಥ ತಗಡಿನ ಶೆಡ್ಗಳನ್ನು ಕೂಡ ಏನು ತೆರವು ಮಾಡಿದ್ದಾರೆ. ಸುಮಾರು 5 ಏನು ತಗಡಿನ ಶೆಡ್ಗಳನ್ನು ತೆರವು ಮಾಡಿದ್ದಾರೆ. ಹೀಗಾಗಿ ಇಲ್ಲಿರುವಂಥ ಕುಟುಂಬಸ್ಥರ ಬದುಕು ಸದ್ಯ ಬೀದಿಗೆ ಬಂದಿದೆ ಮತ್ತು ಸಾಕಷ್ಟು ಸಮಸ್ಯೆಯನ್ನು ಕೂಡ ಈ ಭಾಗದ ಇಲ್ಲಿರುವಂಥ ಕುಟುಂಬಸ್ಥರು ಅನುಭವಿಸಿದ್ದಾರೆ. ಏಕಾಏಕಿ ಈ ರೀತಿ ಮಾಡಿದರೆ ನಾವು ಎಲ್ಲಿಗೆ ಹೋಗೋಣ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಇಲ್ಲಿನ ಸ್ಥಳೀಯ ನಿವಾಸಿಗಳು ಮಾಡ್ತಿರುವಂಥದ್ದು. ಪ್ರಮುಖವಾಗಿ ನಿನ್ನೆ ರಾತ್ರಿ ಸಾಕಷ್ಟು ಮಳೆ ಇತ್ತು, ಮಳೆಯಲ್ಲೇ ಕೂಡ ನಾವು ಜೀವನವನ್ನು ಮಾಡಿದ್ದೇವೆ ಮತ್ತು ಇಲ್ಲೇ ಮಳೆಯಲ್ಲೇ ಕೂಡ ಊಟ ಇಲ್ಲದೆ ಕೂಡ ಇದ್ದೇವೆ. ಈಗ ಏಕಾಏಕಿ ಅಕ್ರಮವಾಗಿ ಇಲ್ಲಿ ನಮ್ಮ ಮೇಲೆ ಏನು ನಾಲಾ ಮೇಲೆ ಏನು ಶೆಡ್ಗಳನ್ನು ನಿರ್ಮಾಣ ಮಾಡಿದ್ದೀರಿ ಅನ್ನೋ ಒಂದು ಕಾರಣಕ್ಕಾಗಿ ತೆರವು ಮಾಡಿದ್ದಾರೆ. ನಮಗೆ ಯಾವುದೇ ನೋಟಿಸನ್ನು ಕೊಟ್ಟಿಲ್ಲ, ಜೊತೆಗೆ ಪರ್ಯಾಯ ಆದಂಥ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ಹೇಳ್ತಿದ್ದಾರೆ. ಮತ್ತು ಏನು ಸಮಸ್ಯೆ ಅನ್ನೋದ್ರ ಬಗ್ಗೆ ನಾನು ಕೂಡ ಇಲ್ಲಿ ಸ್ಥಳೀಯ ನಿವಾಸಿಗಳನ್ನು ಕೂಡ ಮಾತಾಡ್ತೀನಿ. ಏನು ಸಮಸ್ಯೆ ಆಗೈತೆ ರೀ ಅಂಕಲ್? ಏನು ಸಮಸ್ಯೆ ಇಲ್ಲ ಸರ, ನಿನ್ನೆ ಬಂದ್ರಿ ಇದು ತೆಗೆದ್ರಿ, ಶೆಡ್ ತೆಗೆದ್ರಿ, ಅವರು ನಾಲಾ ಪ್ರಕಾರ ಮಾಡ್ತೀನಿ ಅಂದ್ರಿ, ಮಾಡಿದ್ರಿ. ಆಮೇಲೆ ಇಲ್ಲಿರಿ ಅಂತ ಹೇಳೋದ್ರಿ. ಆಮೇಲೆ ನಾಲಾ ಮಾಡಿಂದ ನಿಮ್ಗೆ ನಾಲಾದ ಮ್ಯಾಗ ಫಿಕ್ಸ್ ಮಾಡ್ಕೊಂಡಿರಿ ಅಂತ ಹೇಳೋಗ್ಯಾರಿ. ಮೇಡಮ್ ಅವ್ರು ಬಂದಿದ್ರಿ, ಯಾರೋ ದೊಡ್ಡ ಮೇಡಮ್ ಬಂದಿದ್ರಿ, ನಿಪ್ಪಣ್ಕರ್ ಬಾ. ಏನು ಎಷ್ಟು ವರ್ಷದಿಂದ ಇದೆ ರೀ? ಏನಾರು ನೋಟಿಸ್ ಅದು ಕೊಟ್ಟಿದ್ರ ಅಧಿಕಾರಿಗಳು? ನೋಟಿಸ್ ಕೊಟ್ಟಿರಕಿಲ್ರಿ, ಮೇಡಮನ್ನ ಬಂದು ಡೈರೆಕ್ಟ್ ತೆಗೀರಿ ಅಂತೇಳಿ ತೆಗಿಸಿ ಇದನ್ನ ಮಾಡಿ ಹೋಗ್ಯಾರಿ. ಯಾಕೆ ತೆಗೆದ್ರಂತ ಅಂದ್ರೆ ನಾವು ನಾಲಾ ಮಾಡ್ತೀವಿ, ನೀವು ನಾಲಾದ ಮ್ಯಾಗ ಅದೀರಿ ತೆಗೀರಿ ಅಂತೇಳಿ ಹೇಳೋದ್ರಿ ಅವರು. ಹೆಂಗೆ ಎಲ್ಲಿ ಇರ್ತೀರಿ? ಹೆಂಗೆ ಈಗ ಇರಾಕಂದ್ರೆ ಇಲ್ಲೇ ಒಂದು ಸ್ವಲ್ಪ ಅಲ್ಲೇ ಒಂದು ಸ್ವಲ್ಪ ಎಲ್ಲ ತಗಡು ಗಿಗಡು ಎಲ್ಲ ಹೊಡೆದವ್ರಿ. ಅದ್ರಾಗನ ಅದೀವ್ರಿ, ಮಳೆ ಬಂದಿತ್ತು ರೀ, ರಾತ್ರಿ ಮಳೆಯಾಗನ ಅದೀವ್ರಿ. ಅವ್ರು ಏನು ಮತ್ತೆ ರಾತ್ರಿ ಯಾರೂ ಬಂದಿಲ್ಲ. ಇವತ್ತು ಮುಂಜಾನೆ ಕಾರ್ಪೊರೇಟ್ರಿಗೆ ಫೋನ್ ಹಚ್ಚಿದ್ರಿ, ಅವರು ಬಂದಿಲ್ಲ. ಗಟ್ರ ತೆಗಿಯೋರಿಗೆ ಹಚ್ಚಿದ್ವಿ, ನೀವು ಲಘು ತೆಗೆದು ಕೊಡ್ರಿ ಕಳಿಸ್ರಿ ಮೇಡಮ್ ಅಂದ್ವಿ, ಅವರು ಇನ್ನೂ ಕಳಿಸಿಲ್ಲ. ಮತ್ತು ಇದು ಜಲ್ದಿ ಮಾಡಿಕೊಟ್ರೆ ನಾವು ಗಟ್ರ ಮ್ಯಾಗ ಶಿಫ್ಟ್ ಆಗಿರ್ತೀವಿ ರೀ. ಅದು ಒಂದು ಸಾಲ್ವ್ ಮಾಡಿಕೊಡು ಅಂತ ಹೇಳ್ಬಿಟ್ರಿ ನಮ್ಮ ಗೌರ್ಮೆಂಟ್, ಮತ್ತೇನಿಲ್ಲ ರೀ. ಶ್ರೀಪಾದ್, ಇಲ್ಲಿ ಪ್ರಮುಖವಾಗಿ ಈ ಕುಟುಂಬಸ್ಥರು ಸುಮಾರು 45 ವರ್ಷಗಳಿಂದ ವಾಸವನ್ನು ಮಾಡ್ತಿದ್ದಾರೆ. ಇಲ್ಲಿ ಪಕ್ಕದಲ್ಲೇ ಕೂಡ ನಾಲಾ ಇದೆ. ಅದು ಏನು ನಾಲಾದಿಂದ ಇಲ್ಲಿ ಸುಮಾರು ಕಳೆದ 1 ವಾರಗಳ ಹಿಂದಷ್ಟೇ ಸಾಕಷ್ಟು ಮನೆಗಳು, ಅಂದರೆ 40ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರಕ್ಕೆ ಕಾರಣ ಆಗಿತ್ತು. ಹೀಗಾಗಿ ಅವರು ಕೂಡ ಪಾಲಿಕೆಗೆ ಏನು ದೂರನ್ನು ಕೊಟ್ಟಿದ್ದರು, ಇಲ್ಲಿ ನಾಲಾವನ್ನು ಮಾಡಬೇಕು, ಇದರಿಂದ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡಿದರು. ಹೀಗಾಗಿ ಏಕಾಏಕಿ ಪಾಲಿಕೆ ಅಧಿಕಾರಿಗಳು ಬಂದು ಈ
ರೀತಿಯಾಗಿ ಮನೆಯನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿದ್ದಾರೆ. ಬೆಳಗಾವಿಯ ಆನಂದ್ ನಗರದಲ್ಲಿರುವಂಥ ಈ ಸುಮಾರು 5ಕ್ಕೂ ಹೆಚ್ಚು ಶೆಡ್ಗಳನ್ನು ಕೂಡ ಈಗ ತೆರವು ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಇಲ್ಲಿ ನಾಲವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸ್ಥಳೀಯರು ಕೂಡ ಒತ್ತಾಯವನ್ನು ಮಾಡಿದ್ದಾರೆ. ನೀವು ನಾಲಾ ಮಾಡೋದಾದರೆ ಮಾಡಿ, ಆದರೆ ನಮಗೆ ಪರ್ಯಾಯ ಆದಂಥ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅನ್ನೋ